ಸ್ನೇಹ ಮತ್ತು ಅರವಿಂದರ ಸಂಸಾರಕ್ಕೆ ಕಾಲಿಟ್ಟು ಈಗ 6 ತಿಂಗಳು. ಹೊರನೋಟಕ್ಕೆ ಅವರ ಸಂಸಾರ ಹೂವಿನ ಹಾಸಿಗೆಯಂತೆ ಸುಂದರವಾಗಿಯೇ ಇತ್ತು. ಅರವಿಂದ್ ಗೌರವಾನ್ವಿತ ವ್ಯಕ್ತಿ, ಸ್ನೇಹಾಳನ್ನು ಪ್ರೀತಿಯಿಂದಲೇ ನಡೆಸಿಕೊಳ್ಳುತ್ತಿದ್ದ. ಆದರೆ ಯಾವುದೋ ಒಂದು ಕಾಣದ ಗೋಡೆ ಅವರ ನಡುವೆ ಇದ್ದಂತೆ ಸ್ನೇಹಾಳಿಗೆ ಆಗಾಗ ಅನ್ನಿಸುತ್ತಿತ್ತು. ಅರವಿಂದ್ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಮೌನದ ಮಡುವಿಗೆ ಜಾರಿಬಿಡುತ್ತಿದ್ದ. ಅವನ ಕಣ್ಣುಗಳು ಎಲ್ಲೋ ಶೂನ್ಯವನ್ನು ದಿಟ್ಟಿಸುತ್ತಿದ್ದವು. ಒಂದು ಭಾನುವಾರ ಮನೆಯ ಮೇಲಿನ ಕೋಣೆಯಲ್ಲಿದ್ದ ಹಳೆಯ ಮರದ ಅಲಮಾರಿಯನ್ನು ಗುಡಿಸಿ ಸರಿ ಮಾಡುತ್ತಿದ್ದಾಗ ರಾಶಿ ಹಾಕಿದ್ದ ಪುಸ್ತಕಗಳ ನಡುವೆ ಸ್ನೇಹಾಳಿಗೆ ಆ ವಸ್ತು ಕಣ್ಣಿಗೆ ಬಿತ್ತು. ಅದು ಧೂಳು ಹಿಡಿದಿದ್ದ ಒಂದು ಹಳೆಯ ಡೈರಿ. ಅದಕ್ಕೆ ಲಾಕ್ ಇರಲಿಲ್ಲ. ಕುತೂಹಲ ತಾಳಲಾರದೆ ಅವಳು ಅದನ್ನು ತೆರೆದಳು. ಮೊದಲ ಪುಟವನ್ನು ತೆರೆದ ತಕ್ಷಣ ಅವಳ ಕಣ್ಣುಗಳು ಅಲ್ಲಿನ ಅಕ್ಷರಗಳ ಮೇಲೆ ಸ್ಥಿರವಾದವು. ಮೊದಲ ಪುಟದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಹೀಗೆ ಬರೆಯಲಾಗಿತ್ತು, ನಿಶಾ. ಅದರ ಕೆಳಗೆ ಬರೆದ ಸಾಲುಗಳು ಸ್ನೇಹಾಳ ಎದೆಯಲ್ಲಿ ಸಣ್ಣ ನಡುಕ ಹುಟ್ಟಿಸಿದವು. ಅವಳ ತುಟಿಗಳಲ್ಲಿದ್ದ ಆ ಮಂದಹಾಸ ನನ್ನನ್ನು ಇಂದಿಗೂ ಕಾಡುತ್ತದೆ. ಅವಳು ನಕ್ಕಾಗ ಇಡೀ ಜಗತ್ತೇ ಮರೆತು ಹೋಗುತ್ತಿತ್ತು. ಸ್ನೇಹಾಳ ಕೈಗಳು ನಡುಗತೊಡಗಿದವು. ಅವಳು ಗಡಿಬಿಡಿಯಿಂದ ಮುಂದಿನ ಪುಟವನ್ನು ತಿರುವಿದಳು. ಅಲ್ಲಿ ಮತ್ತೊಂದು ಹೆಸರು ಅವಳನ್ನು ಸ್ವಾಗತಿಸಿತು, ಮೇಘನಾ. ಅದರ ಕೆಳಗೆ ಅರವಿಂದನ ಕೈಬರಹ ಹೀಗಿತ್ತು, ಅವಳ ಸ್ಪರ್ಶ ಮರೆಯಲಾಗದದ್ದು. ಆ ಬೆಚ್ಚನೆಯ ಅನುಭವ ನನ್ನ ಆತ್ಮವನ್ನೇ ತಾಕಿದಂತಿದೆ. ಪ್ರತಿ ಪುಟವನ್ನು ತಿರುಗಿಸಿದಾಗಲೂ ಹೊಸ ಹೊಸ ಹೆಣ್ಣು ಮಕ್ಕಳ ಹೆಸರುಗಳು ಮತ್ತು ಅವರ ಬಗ್ಗೆ ಬರೆದ ಭಾವನಾತ್ಮಕ ಅತಿ ಆಪ್ತವಾದ ಸಾಲುಗಳು ಕಂಡುಬಂದವು. ಅನುಪಮಾ, ಅವಳ ಕಣ್ಣಿನ ಹನಿಗಳು ನನ್ನ ಹೃದಯವನ್ನು ಚುಚ್ಚುತ್ತವೆ. ಪಲ್ಲವಿ, ಅವಳ ಮಾತುಗಳಲ್ಲಿ ಮಧುರವಾದ ಗೀತೆಯಿದೆ. ಸ್ನೇಹಾಳಿಗೆ ಉಸಿರಾಡಲು ಕಷ್ಟವಾದಂತಾಯಿತು. ಆ ಡೈರಿಯ ತುಂಬ ಅರವಿಂದನ ಭೂತಕಾಲದ ನೆನಪುಗಳಿದ್ದವೆ. ಅಥವಾ ಅವಳು ಮದುವೆಯಾದ ವ್ಯಕ್ತಿಯ ನಿಜವಾದ ಮುಖವೇ ಇದುವೆ. ಅವಳು ಅಡುಗೆ ಮನೆಯಿಂದ ಬರುತ್ತಿದ್ದ ಅರವಿಂದನ ಹೆಜ್ಜೆಯ ಸದ್ದನ್ನು ಕೇಳಿ ಡೈರಿಯನ್ನು ಅಲ್ಲಿಯೇ ಮುಚ್ಚಿಟ್ಟಳು. ಆದರೆ ಅವಳ ಮನಸ್ಸಿನಲ್ಲಿ ಆ ಪ್ರಶ್ನೆ ಅಲೆಅಲೆಯಾಗಿ ಅಪ್ಪಳಿಸುತ್ತಿತ್ತು, ಈ ಎಲ್ಲ ಹೆಣ್ಣು ಮಕ್ಕಳ ನಡುವೆ ನಾನು ಅವನ ಜೀವನದಲ್ಲಿ ಯಾವ ಸ್ಥಾನದಲ್ಲಿದ್ದೇನೆ? ಕೇವಲ ಮತ್ತೊಂದು ಪುಟವಾಗಿಯೇ ಅಥವಾ ಅವನ ಕಥೆಯ ಕೊನೆಯ ಸಂಚಿಕೆಯಾಗಿಯೇ? ಆ ರಾತ್ರಿ ಇಡೀ ಮನೆಗೆ ಒಂದು ವಿಚಿತ್ರವಾದ ಭಾರ ಆವರಿಸಿಕೊಂಡಿತ್ತು. ಅರವಿಂದ್ ಎಂದಿನಂತೆ ಕೆಲಸ ಮುಗಿಸಿ ತಡವಾಗಿ ಮನೆಗೆ ಬಂದಾಗ ಸ್ನೇಹಾಳ ಮನಸ್ಸಿನಲ್ಲಿ ಆಗಲೇ 100 ಪ್ರಶ್ನೆಗಳು ಸಮರ ಸಾರುತ್ತಿದ್ದವು. ಊಟದ ಮೇಜಿನ ಮೇಲೆ ಅವಳು ಅರವಿಂದನಿಗೆ ಬಡಿಸುವಾಗ ಅವಳ ಕೈಗಳು ನಡುಗುತ್ತಿದ್ದವು. ಆದರೆ ಆ ನಡುಕಕ್ಕೆ ಹೆದರಿಕೆಗಿಂತ ಹೆಚ್ಚಾಗಿ ಸಿಟ್ಟು ಮತ್ತು ಗೊಂದಲವೇ ಕಾರಣವಾಗಿತ್ತು. ಅರವಿಂದ್ ಮಾಮೂಲಿಯಾಗಿ ಮಾತನಾಡಲು ಪ್ರಯತ್ನಿಸಿದ. ಇವತ್ತು ಆಫೀಸಲ್ಲಿ ತುಂಬಾ ಕೆಲಸವಿತ್ತು ಸ್ನೇಹ. ಆದರೆ ಸ್ನೇಹಾಳಿಗೆ ಅದು ಯಾವುದೂ ಕೇಳಿಸಲಿಲ್ಲ. ಅವಳ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಅವಳು ನೇರವಾಗಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ಕೇಳಿದಳು, ಅರವಿಂದ್, ನಿನಗೆ ನಿಶಾ ಯಾರು? ಆ ಒಂದು ಹೆಸರನ್ನು ಕೇಳಿದ ಕ್ಷಣ ಅರವಿಂದನ ಕೈಯಲ್ಲಿದ್ದ ತುತ್ತು ಅಲ್ಲೇ ನಿಂತಿತು. ಅವನು ಒಂದು ಕ್ಷಣ ಕಲ್ಲಿನಂತೆ ಮೌನವಾಗಿ ಬಿಟ್ಟ. ಅವನ ಮುಖದಲ್ಲಿ ಯಾವುದೋ ಒಂದು ಹಳೆಯ ನೆನಪು ಹಾದುಹೋದಂತೆ ಕಂಡಿತು. ಅವನು ನಿಧಾನವಾಗಿ ತಲೆ ಎತ್ತಿ ಸ್ನೇಹಾಳನ್ನು ನೋಡಿದ. ನೀನು ಆ ಡೈರಿ ನೋಡಿದೀಯಾ? ಅವನ ಧ್ವನಿಯಲ್ಲಿ ಗಾಬರಿ ಇರಲಿಲ್ಲ, ಬದಲಾಗಿ ಒಂದು ರೀತಿಯ ವಿಷಾದವಿತ್ತು. ಆದರೆ ಆ ಪ್ರಶ್ನೆಯೇ ಸ್ನೇಹಾಳ ಹೃದಯಕ್ಕೆ ಚೂರಿಯಿಂದ ಚುಚ್ಚಿದಂತಾಯಿತು. ಅಂದರೆ ಆ ಡೈರಿಯಲ್ಲಿ ಇರುವುದೆಲ್ಲ ಸತ್ಯವೇ? ಅಷ್ಟು ಹೆಣ್ಣು ಮಕ್ಕಳು ಅವನ ಜೀವನದಲ್ಲಿದ್ದರೆ ಎಂಬ ಆಲೋಚನೆ ಅವಳನ್ನು ಸುಡತೊಡಗಿತು. ಅರವಿಂದ್ ಏನೋ ಮರೆಮಾಚುತ್ತಿದ್ದಾನೆ ಎಂಬುದು ಸ್ನೇಹಾಳಿಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವನ ಕಣ್ಣುಗಳಲ್ಲಿ ಯಾವುದೋ ಒಂದು ಅಪೂರ್ಣ ಕಥೆಯ ನೆರಳು ಕಾಣಿಸುತ್ತಿತ್ತು. ಅವನು ಅದಕ್ಕೆ ವಿವರಣೆ ಕೊಡಲು ಹೋಗಲಿಲ್ಲ, ಸಮರ್ಥಿಸಿಕೊಳ್ಳಲೂ ಇಲ್ಲ. ಕೇವಲ ಎದ್ದು ಹೋಗಿ ಕಿಟಕಿಯ ಹತ್ತಿರ ನಿಂತು ಕತ್ತಲೆಯನ್ನು ದಿಟ್ಟಿಸತೊಡಗಿದ. ಅರವಿಂದ್, ಉತ್ತರ ಕೊಡು. ಆ ಡೈರಿಯ ಪ್ರತಿ ಪುಟದಲ್ಲೂ ಬೇರೆ ಬೇರೆ ಹೆಸರುಗಳಿವೆ. ನಿನಗೂ ಅವರಿಗೂ ಏನು ಸಂಬಂಧ ಎಂದು ಸ್ನೇಹ ಕಿರುಚಿದಳು. ಆದರೆ ಅರವಿಂದ್ ಕೇವಲ ಇಷ್ಟೇ ಹೇಳಿದ, ಸ್ನೇಹ, ಕೆಲವು ವಿಷಯಗಳನ್ನು ಸಮಯ ಬಂದಾಗ ಮಾತ್ರ ಹೇಳಬೇಕು. ಈಗ ಮಲಗು. ಆ ರಾತ್ರಿ ಇಬ್ಬರೂ ಒಂದೇ ಮಂಚದ ಮೇಲೆ ಮಲಗಿದ್ದರೂ ಅವರ ನಡುವೆ 1000 ಮೈಲುಗಳ ದೂರವಿತ್ತು. ಇಬ್ಬರ ಕಣ್ಣುಗಳಲ್ಲೂ ನಿದ್ರೆ ಇರಲಿಲ್ಲ. ಸ್ನೇಹ ತಾನು ಮದುವೆಯಾದ ವ್ಯಕ್ತಿಯೊಬ್ಬ ಪ್ಲೇಬಾಯ್ ಇರಬಹುದೇ? ತನ್ನ ಸ್ಥಾನ ಕೇವಲ ಆ ಡೈರಿಯ ಮುಂದಿನ ಪುಟವಷ್ಟೇನಾ ಎಂದು ಅಳುತ್ತಿದ್ದಳು. ಅರವಿಂದ್ ಪಕ್ಕದಲ್ಲಿ ಮಲಗಿದ್ದ ಸ್ನೇಹಾಳ ಸದ್ದಿಲ್ಲದ ಸಿಸಿಕೆಯನ್ನು ಕೇಳಿಸಿಕೊಳ್ಳುತ್ತಿದ್ದರು. ಅವನು ಮೌನವಾಗಿಯೇ ಉಳಿದಿದ್ದ. ಆ ಕಗ್ಗತ್ತಲ ರಾತ್ರಿಯಲ್ಲಿ ಆ ಹಳೆಯ ಡೈರಿಯ ರಹಸ್ಯ ಅವರ ಸಂಸಾರದ ನೆಮ್ಮದಿಯನ್ನು ಕಿತ್ತುಕೊಂಡಿತ್ತು. ಮಾರನೆಯ ದಿನ ಬೆಳಿಗ್ಗೆ ಮನೆಯಲ್ಲಿ ಮೌನವಿದ್ದರೂ ಅದರಲ್ಲಿ ನಿನ್ನೆಯ ಕಲಹ ಇರಲಿಲ್ಲ. ಅರವಿಂದ ಅಡುಗೆ ಕೋಣೆಯಲ್ಲಿದ್ದ ಸ್ನೇಹಾಳ ಬಳಿ ಬಂದ. ಅವನ ಕೈಯಲ್ಲಿ ಅದೇ ಹಳೆಯ ಡೈರಿ ಇತ್ತು. ಅವನು ಅದನ್ನು ಮೇಜಿನ ಮೇಲಿಟ್ಟು ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿದ. ಇವರೆಲ್ಲ ನೀನು ಅಂದುಕೊಂಡಂತೆ ನಿಜವಾದ ವ್ಯಕ್ತಿಗಳಲ್ಲ ಸ್ನೇಹ, ಅವನು ಅತ್ಯಂತ ಶಾಂತವಾಗಿ ಹೇಳಿದ. ಸ್ನೇಹ ಕೈಯಲ್ಲಿದ್ದ ಕೆಲಸ ನಿಲ್ಲಿಸಿ ಗೊಂದಲದಿಂದ ಅವನನ್ನು ನೋಡಿದಳು. ಅವಳ ಮನಸ್ಸಿನಲ್ಲಿ ಇನ್ನೂ ಆ ಹೆಸರುಗಳು ಸುಳಿಯುತ್ತಿದ್ದವು. ನಿಜವಾದವರಲ್ಲ ಅಂದರೆ ಅದರ ಅರ್ಥವೇನು?
ಎಂದು ಅವಳು ಮರುಪ್ರಶ್ನೆ ಹಾಕಿದಳು. ಅರವಿಂದ ಡೈರಿಯನ್ನು ತೆರೆದು ಪುಟಗಳನ್ನು ಮಗುಚುತ್ತಾ ವಿವರಿಸತೊಡಗಿದ. ನಿನಗೆ ಗೊತ್ತಿಲ್ಲದ ನನ್ನ ಇನ್ನೊಂದು ಮುಖವಿದು. ನಾನು ಒಮ್ಮೆ ದೊಡ್ಡ ಬರಹಗಾರನಾಗಬೇಕೆಂಬ ಕನಸು ಕಂಡಿದ್ದೆ. ಈ ಡೈರಿಯಲ್ಲಿರುವ ಹೆಸರುಗಳೆಲ್ಲ ನಾನು ಸೃಷ್ಟಿಸಿದ ಕತೆಗಳ ಪಾತ್ರಗಳು. ನಿಶಾ ಎಂಬವಳು ನಾನು ಬರೆಯಲು ಆರಂಭಿಸಿದ ಒಂದು ಅಪೂರ್ಣ ಪ್ರೇಮಕತೆಯ ನಾಯಕಿ. ಅವಳ ನಗು ಈ ಪಾತ್ರಗಳಿಗೆ ಜೀವ ತುಂಬಲು ಹೋದಾಗ ನಾನು ಹೊರಜಗತ್ತನ್ನೇ ಮರೆತು ಮೌನವಾಗುತ್ತಿದ್ದೆ. ಆ ಮೌನವನ್ನೇ ನೀನು ಅನುಮಾನ ಎಂದುಕೊಂಡೆ. ಅರವಿಂದ ಡೈರಿಯ ತೀರಾ ಕೊನೆಯ ಪುಟವನ್ನು ಸ್ನೇಹಾಳಿಗೆ ತೋರಿಸಿದ. ಅಲ್ಲಿ ಕೇವಲ ಒಂದು ಸಾಲು ಬರೆಯಲಾಗಿತ್ತು. ಆದರೆ ಆ ಸಾಲು ಅವಳ ಎದೆಯನ್ನು ಭಾರವಾಗಿಸಿತು. ಒಂದು ದಿನ ಈ ಕತೆಗಳು ಪೂರ್ಣಗೊಳ್ಳುತ್ತವೆ. ಇಲ್ಲವಾದರೆ ನನ್ನೊಳಗೆ ಸತ್ತು ಹೋಗುತ್ತವೆ. ಆ ಸಾಲುಗಳನ್ನು ಓದಿದ ಸ್ನೇಹಾಳ ಕಣ್ಣುಗಳು ತೇವಗೊಂಡವು. ತಾನು ಇಷ್ಟು ದಿನ ಅನುಮಾನದಿಂದ, ಅಸೂಯೆಯಿಂದ ಓದಿದ ಪ್ರತಿಯೊಂದು ಶಬ್ದವೂ ಅರವಿಂದನ ಕಲಾತ್ಮಕ ತುಡಿತದ ಕುರುಹುಗಳಾಗಿದ್ದವು. ತನ್ನ ಪತಿಯ ಮೌನವು ಮೋಸದ್ದಲ್ಲ, ಬದಲಾಗಿ ಅವನೊಳಗೆ ಹುದುಗಿದ್ದ ಸೃಜನಶೀಲತೆಯ ಸಂಘರ್ಷದ್ದಾಗಿತ್ತು ಎಂಬ ಸತ್ಯ ಅವಳಿಗೆ ಅರಿವಾಯಿತು. ಸ್ನೇಹ ಅರವಿಂದನ ಕೈ ಹಿಡಿದಳು. ಅವಳ ಮನಸ್ಸಿನಲ್ಲಿದ್ದ ಎಲ್ಲ ಪ್ರಶ್ನೆಗಳು ಕರಗಿ ಹೋಗಿದ್ದವು. ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ಕನಸುಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡೆ ಎಂದು ಸದ್ದಿಲ್ಲದೆ ಅಳತೊಡಗಿದಳು. ಅರವಿಂದ ಅವಳ ತಲೆ ಸವರಿ ಪರವಾಗಿಲ್ಲ ಸ್ನೇಹ, ಇಂದಿನಿಂದ ಈ ಕತೆಗಳನ್ನು ಪೂರ್ಣಗೊಳಿಸಲು ನೀನು ನನಗೆ ಜೊತೆ ನೀಡುತ್ತೀಯಾ ಎಂದು ಕೇಳಿದಾಗ ಅಲ್ಲಿ ಒಂದು ಹೊಸ ಜೀವನದ ಆರಂಭವಾಯಿತು. ಆ ರಾತ್ರಿ ಮನೆಯಲ್ಲಿ ದೀಪಗಳು ಮಂದವಾಗಿದ್ದರೂ ಮನಸ್ಸುಗಳು ಮಾತ್ರ ಪ್ರಕಾಶಮಾನವಾಗಿದ್ದವು. ಸ್ನೇಹ ಆ ಹಳೆಯ ಡೈರಿಯನ್ನು ಮತ್ತೆ ಕೈಗೆತ್ತಿಕೊಂಡಳು. ಆದರೆ ಈ ಬಾರಿ ಅವಳ ಕೈಗಳು ನಡುಗುತ್ತಿರಲಿಲ್ಲ, ಬದಲಾಗಿ ಒಂದು ಹೊಸ ಉದ್ದೇಶದಿಂದ ಸ್ಥಿರವಾಗಿದ್ದವು. ಅರವಿಂದನ ಕಲ್ಪನೆಯ ಲೋಕದಲ್ಲಿದ್ದ ಆ ಅಪರಿಚಿತ ಹೆಣ್ಣು ಮಕ್ಕಳ ಹೆಸರುಗಳ ನಂತರ ಇದ್ದ ಖಾಲಿ ಪುಟವನ್ನು ಅವಳು ತೆರೆದಳು. ಪಕ್ಕದಲ್ಲಿದ್ದ ಪೆನ್ನು ತೆಗೆದುಕೊಂಡು ದಪ್ಪ ಅಕ್ಷರಗಳಲ್ಲಿ ಅವಳು ಬರೆದಳು, ನಿನ್ನ ಮೊದಲ ಕತೆ ನಮ್ಮ ಕತೆ. ಅರವಿಂದ ಅವಳ ಪಕ್ಕ ಬಂದು ಕುಳಿತನು. ಅವನು ಬರೆದಿದ್ದ ಪಾತ್ರಗಳ ಬಗ್ಗೆ ಸ್ನೇಹ ಏನು ಅಂದುಕೊಳ್ಳುತ್ತಾಳೋ ಎಂಬ ಸಣ್ಣ ಭಯ ಅವನಲ್ಲಿ ಯಾವಾಗಲೂ ಇರುತ್ತಿತ್ತು. ಆದರೆ ಇಂದು ಅವಳ ಬರಹವನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಭಯಮರೆಯಾಗಿ ಒಂದು ಅಪಾರವಾದ ನಂಬಿಕೆ ಮೂಡಿತ್ತು. ಪಾತ್ರವಾಗುವ ಹಂಬಲ. ಸ್ನೇಹ ಅರವಿಂದನ ಕಣ್ಣುಗಳನ್ನು ದಿಟ್ಟಿಸಿ ಮಂದಹಾಸದೊಂದಿಗೆ ಹೇಳಿದಳು, ನನ್ನನ್ನು ಕೇವಲ ಒಬ್ಬ ಓದುಗರನ್ನಾಗಿ ಮಾಡಬೇಡ ಅರವಿಂದ್. ನಿನ್ನ ಕತೆಯ ಒಂದು ಜೀವಂತ ಪಾತ್ರವನ್ನಾಗಿ ಮಾಡು. ನಿನ್ನ ಕಲ್ಪನೆಗೆ ನನ್ನ ವಾಸ್ತವದ ಬಣ್ಣ ಹಚ್ಚು. ಅರವಿಂದ ಮಾತಾಡಲಿಲ್ಲ, ಆದರೆ ಅವನ ಮೌನ ನಗು ಎಲ್ಲವನ್ನೂ ಹೇಳುತ್ತಿತ್ತು. ಅವಳು ತನ್ನ ಕನಸುಗಳನ್ನು ಕೇವಲ ಒಪ್ಪಿಕೊಂಡಿರಲಿಲ್ಲ, ಅದಕ್ಕೆ ಜೊತೆ ನೀಡಲು ಸಿದ್ಧಳಾಗಿದ್ದಳು. ಡೈರಿಯಲ್ಲಿದ್ದ ಆ ಹಳೆಯ ಹೆಸರುಗಳು ನಿಶಾ, ಮೇಘನಾ, ಪಲ್ಲವಿ ಈಗಲೂ ಅಲ್ಲೇ ಇದ್ದವು. ಆದರೆ ಅವು ಈಗ ಸ್ನೇಹಾಳ ಪಾಲಿಗೆ ಅನುಮಾನದ ಕಿಡಿಗಳಾಗಿರಲಿಲ್ಲ, ಬದಲಾಗಿ ಒಬ್ಬ ಬರಹಗಾರನ ಏಕಾಂತದ ಸಂಘರ್ಷಕ್ಕೆ ಮತ್ತು ಅವನ ಮುಚ್ಚಿಟ್ಟ ಕನಸುಗಳಿಗೆ ಸಾಕ್ಷಿಗಳಾಗಿದ್ದವು. ಸ್ನೇಹಾಳಿಗೆ ಆ ಕ್ಷಣ ಒಂದು ದೊಡ್ಡ ಸತ್ಯ ಅರ್ಥವಾಯಿತು. ಪ್ರೀತಿಯಲ್ಲಿ ಕೇವಲ ಪ್ರೀತಿಸುವುದು ಸುಲಭ, ಆದರೆ ಸಂಗಾತಿಯ ಆಳದ ಕನಸುಗಳನ್ನು ಮತ್ತು ಮೌನವನ್ನು ಯಾವುದೇ ಷರತ್ತುಗಳಿಲ್ಲದೆ ನಂಬುವುದು ಜೀವನದ ಅತಿ ದೊಡ್ಡ ಪರೀಕ್ಷೆ. ಅರವಿಂದ್ ಮತ್ತೆ ಲೇಖನಿ ಹಿಡಿದನು. ಈ ಬಾರಿ ಡೈರಿಯಲ್ಲಿ ಸುಳ್ಳು ಕಲ್ಪನೆಗಳಿಗಿಂತ ಹೆಚ್ಚಾಗಿ ನಂಬಿಕೆಯ ಮೇಲೆ ಕಟ್ಟಿದ ಒಂದು ನೈಜ ಪ್ರೇಮಕತೆಯ ಅಕ್ಷರಗಳು ಮೂಡತೊಡಗಿದವು. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.